ಆರೋಗ್ಯ ಸಮಸ್ಯೆಗಳಿಗೆ ಮಂತ್ರಗಳ ಪರಿಹಾರ. ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯವನ್ನು ಹೊಂದಬೇಕೆಂದು ಬಯಸುವುದು ಸರ್ವೇ ಸಾಮಾನ್ಯ. ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆ. ಕೆಲವರು ಯೋಗ, ಔಷಧಿ ಎಂದು ವೈಜ್ಞಾನಿಕ ಮಾದರಿಗಳನ್ನು ಅನುಸರಿಸಿದರೆ, ಇನ್ನು ಕೆಲವರು ಹೋಮ, ಪೂಜೆ ಎಂದು ದೇವರನ್ನು, ಧಾರ್ಮಿಕ ನಿಯಮಗಳನ್ನು ಅನುಸರಿಸುತ್ತಾರೆ. ಇನ್ನೂ ಕೆಲವರು ಈ ಎರಡೂ ಮಾರ್ಗಗಳನ್ನು ಅನುಸರಿಸುತ್ತಾರೆ. ಅದೇನೇ ಇರಲಿ, ಅದು ಅವರವರ ಭಾವನೆಗಳಿಗೆ ಸೀಮಿತವಾದ ವಿಷಯವಾಗಿದೆ. ಆದರೆ ನಾವಿಂದು ನಿಮಗೆ ಒಂದಿಷ್ಟು ಪರಿಣಾಮಕಾರಿ ಮಂತ್ರಗಳ ಕುರಿತು ಹೇಳಲು ಹೊರಟಿದ್ದು, ಈ ಮಂತ್ರಗಳನ್ನು ಪಠಿಸುವುದರಿಂದ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುತ್ತಾನೆ. ಆರೋಗ್ಯವನ್ನು ಕಾಪಾಡುವ ಮಂತ್ರ. ಕೆಲವು ಮಂತ್ರಗಳಿಗೆ ನಮ್ಮ ಆರೋಗ್ಯವನ್ನು ಕಾಪಾಡುವ ಶಕ್ತಿ ಇರುತ್ತದೆ. ಇಂತಹ ಮಂತ್ರಗಳನ್ನು ಪಠಿಸುವುದರಿಂದ ನಾವು ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನು ಹೊಂದಲು ಸಾಧ್ಯವಿಲ್ಲ. ಇದೊಂದು ಸರಳ ಮಂತ್ರ. ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು. ಮಂತ್ರ ಸೋಹಂ. ವೈದಿಕ ತತ್ವಶಾಸ್ತ್ರದಲ್ಲಿ ಇದರರ್ಥ ತಮ್ಮನ್ನು ಬ್ರಹ್ಮಾಂಡ ಅಥವಾ ಪರಮ ವಾಸ್ತವದೊಂದಿಗೆ ಗುರುತಿಸಿಕೊಳ್ಳುವುದಾಗಿದೆ. ರಕ್ತದೊತ್ತಡವನ್ನು ನಿಯಂತ್ರಿಸುವ ಮಂತ್ರ. ಮಂತ್ರ ಹ್ರೀಂ ಅಥವಾ ಓಂ ಭವಾನಿ ಪಾಡುರಂಗ. ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ 21 ಬಾರಿ ಈ ಮಂತ್ರವನ್ನು ಪಠಿಸಿರಿ. ಮೈಗ್ರೇನ್ ಚಿಕಿತ್ಸೆಯಲ್ಲಿ ಉಪಯುಕ್ತವಾದ ಮಂತ್ರಗಳು. ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನು ನೀವು ಜಪಮಾಲೆಯನ್ನು ಹಿಡಿದು 108 ಮಣಿಗಳಿರುವ ಜಪಮಾಲೆಯನ್ನು ಹಿಡಿದು 5 ಬಾರಿ ತಪ್ಪದೇ ಪಠಿಸಿರಿ. ಉಳಿದೆಲ್ಲ ಸಾಮಾನ್ಯ ದಿನಗಳಿಗಿಂತ ಪ್ರತಿ ಸೋಮವಾರ ಈ ಮಂತ್ರವನ್ನು ಪಠಿಸುವುದು ನಿಮಗೆ ಹೆಚ್ಚಿನ ಲಾಭವನ್ನು ತರುತ್ತದೆ. ಮಧುಮೇಹವನ್ನು ನಿಯಂತ್ರಿಸುವ ಮಂತ್ರ. ಮಂತ್ರ ಹ್ರೀಂ. ವಜ್ರಾಸನದಲ್ಲಿ ಕುಳಿತು ಹೊಕ್ಕುಳಿನ ಮೇಲೆ ಏಕಾಗ್ರತೆ ಇಟ್ಟು ಪ್ರತಿದಿನ 108 ಬಾರಿ ಈ ಮಂತ್ರವನ್ನು ಪಠಿಸುವುದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ. ನೀವು ಈ ಮಂತ್ರವನ್ನು ಮನಸ್ಸಿನಲ್ಲೇ ಪಠಿಸಬೇಕೆಂದೇನಿಲ್ಲ, ಜೋರಾಗಿ ಕೂಡ ಪಠಿಸಬಹುದು. ಮಣಿಪುರ ಚಕ್ರವು ಹೊಕ್ಕಳಿನ ಸಮೀಪದಲ್ಲಿದೆ ಮತ್ತು ಹೊಕ್ಕಳಿನ ಮೇಲೆ ಒತ್ತಡದಿಂದಾಗಿ ಅಲ್ಲಿರುವ ಚಕ್ರಗಳು ಜಾಗೃತಗೊಳ್ಳುತ್ತವೆ. ಇದು ದೇಹದಲ್ಲಿ ಸಮತೋಲನವನ್ನು ತರುತ್ತದೆ ಮತ್ತು ವಿಷವನ್ನು ಹೊರಹಾಕುತ್ತದೆ. ಆಯಾಸವನ್ನು ಕಡಿಮೆ ಮಾಡುವ ಮಂತ್ರ. ಮಂತ್ರ ಲಂ. ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ಆಯಾಸಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಈ ಮಂತ್ರವನ್ನು ನೀವು 5 ಜಪಮಾಲೆಯು ಪೂರ್ಣಗೊಳ್ಳುವವರೆಗೆ ಪಠಿಸಬೇಕು. ದೀರ್ಘಾಯುಷ್ಯಕ್ಕಾಗಿ ಮಂತ್ರ. ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಪ್ರತಿ ಸೋಮವಾರ ಶಿವನ ವಿಗ್ರಹ ಅಥವಾ ಫೋಟೋದ ಅಥವಾ ಶಿವಲಿಂಗದ ಮುಂದೆ ಕುಳಿತು 11 ಬಾರಿ ಪಠಿಸಿರಿ. ಹತ್ತಿರದಲ್ಲಿ ಶಿವನ ದೇವಸ್ಥಾನವಿದ್ದರೆ ಅಲ್ಲಿಗೆ ಹೋಗಿ ಜಪ ಮಾಡುವುದು ಒಳ್ಳೆಯದು. ಹೃದಯ ಮತ್ತು ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಮಂತ್ರ. ಮಂತ್ರ ಓಂ ನಮಃ ಶಿವಾಯ. ಹೃದ್ರೋಗಿಗಳು ಸುಖಾಸನದಲ್ಲಿ ಕುಳಿತು ಬೆಳಿಗ್ಗೆ ಮತ್ತು ಸಂಜೆ ತಲಾ 5 ನಿಮಿಷಗಳ ಕಾಲ ಈ ಮಂತ್ರವನ್ನು ಪಠಿಸಬೇಕು. ಇದು ಅವರ ಹೃದಯ ಸಂಬಂಧಿ ಆರೋಗ್ಯವನ್ನು ತೊಡೆದುಹಾಕುತ್ತದೆ ಮತ್ತು ರಕ್ತ ಸಂಬಂಧಿ ಕಾಯಿಲೆಗಳಿಂದ ಪರಿಹಾರವನ್ನು ನೀಡುತ್ತದೆ. ಜೀರ್ಣಕಾರಿ ಸಮಸ್ಯೆಗಳನ್ನು ನಿವಾರಿಸುವ ಮಂತ್ರ. ಮಂತ್ರ ಓಂ. ಸುಖಾಸನ ಅಥವಾ ವಜ್ರಾಸನದಲ್ಲಿ ಕುಳಿತು ಜಪಮಾಲೆಯನ್ನು ಹಿಡಿದು ನೀವು ಈ ಮಂತ್ರವನ್ನು ಪಠಿಸಬೇಕು. ಅಥವಾ ರಂ. ಈ ಮಂತ್ರವನ್ನು ನೀವು ಪಠಿಸುವಾಗ 5 ಜಪಮಾಲೆಗಳು ಪೂರ್ಣಗೊಳ್ಳುವವರೆಗೆ ಪಠಿಸಬೇಕು. ಜ್ವರ ಹೋಗಲಾಡಿಸಲು ಮಂತ್ರ. ಮಂತ್ರ ಓಂ ನಮೋ ಭಗವತೆ ರುದ್ರಾಯ. ಒಂದು ವೇಳೆ ಜ್ವರ ಇರುವವರಿಗೆ ಈ ಮಂತ್ರವನ್ನು ಪಠಿಸಲು ಸಾಧ್ಯವಾಗದಿದ್ದರೆ ಅವರ ಹತ್ತಿರದ ಸಂಬಂಧಿ ಅಥವಾ ಕುಟುಂಬದಲ್ಲಿ ಅವನಿಗೆ ಹತ್ತಿರದ ಸಂಬಂಧವನ್ನು ಹೊಂದಿರುವವರು ಈ ಮಂತ್ರವನ್ನು ಜಪಿಸಬಹುದು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 11 ಜಪಮಾಲೆಗಳಷ್ಟು ಈ ಮಂತ್ರವನ್ನು ಪಠಿಸಬೇಕು. ಆಳವಾದ ನಿದ್ರೆಗಾಗಿ ಮಂತ್ರ. ಮಂತ್ರ ಓಂ ಅಗಸ್ತಿ ಶಯೀನಾಹ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಶವಾಸನದಲ್ಲಿ ಹಾಸಿಗೆಯ ಮೇಲೆ ಮಲಗಿ ನಿಮ್ಮ ಉಸಿರಾಟದ ಮೇಲೆ ಸಂಪೂರ್ಣವಾಗಿ ಗಮನವನ್ನು ಕೇಂದ್ರೀಕರಿಸಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ಈ ಮಂತ್ರವನ್ನು ಜಪಿಸಿರಿ. ನಿಮ್ಮ ದೇಹವನ್ನು ವಿಶ್ರಾಂತ ಸ್ಥಿತಿಯಲ್ಲಿಡಿ. ಇದರಿಂದ ನೀವು ಸ್ವಯಂಚಾಲಿತವಾಗಿ ನಿದ್ರಿಸುತ್ತೀರಿ.
ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.